ಕಳೆದ ಒಂದು ವಾರದಿಂದ ನನಗೊಂದು ಅನಾಮಧೇಯ ಪತ್ರ ಬಂತು. ಅದರಲ್ಲಿ ಮೂಡಾದ ವಿಷಯವನ್ನು ಉಲ್ಲೇಖಿಸಿ ಅವರು ಬರೆದು, ಇಷ್ಟೆಲ್ಲ ನಡೀತಾ ಇದೆ, ನೀವೊಬ್ಬರು ಮೂಡಾದ ಸದಸ್ಯರಿದ್ದೀರಿ, ನೀವು ಇದ್ರ ಬಗ್ಗೆ ಏನು ಮಾಡ್ತೀರಾ? ಅದರಲ್ಲಿ ಒಂದು ಪದವನ್ನು ಅವರು ಸೇರಿಸಿದ್ರು, ನಿಮ್ಮ ಮೇಲೆ ವಿಶ್ವಾಸ ಇದೆ, ಹಾಗೆ ನಿಮ್ಮ ಮೇಲೆ ನಿಮಗೆ ತಾಕತ್ತಿದ್ದರೆ ಈ ವಿಷಯವನ್ನು, ಅಥವಾ ನಿಮಗೆ ದಮ್ಮಿದ್ರೆ, ಈ ಪದವನ್ನು ಬಳಸಿದಾರೆ ಅವರು, ತಾಕತ್ತಿದ್ರೆ ದಮ್ಮಿದ್ರೆ ಈ ವಿಷಯವನ್ನು ದಯಮಾಡಿ ಇದನ್ನು ನೋಡಿ ಅನ್ನುವಂಥದ್ದನ್ನು ಮಾಡಿದರು. ಆ ಹಿನ್ನೆಲೆಯಲ್ಲಿ ಡಾಕ್ಯುಮೆಂಟ್ಗಳನ್ನ ತಲಾಶೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಶಾಂತಮ್ಮ ಅನ್ನುವರ ಹೆಸರಿಗೆ 81,000 ಚದರ ಅಡಿಯ ಜಾಗವನ್ನು 50-50 ಅನುಪಾತದಲ್ಲಿ ನೀಡಿದ್ದಾರೆ ಅನ್ನುವಂಥದ್ದು ಆದೇಶ ಪ್ರತಿ ಸಿಕ್ತು ಬಂಧುಗಳೇ. ಅಲ್ಲಿಂದ ಇದರ ಮೂಲವನ್ನು ಏನು ಅಂತ ಹುಡುಕಕ್ಕೆ ಹೋದಾಗ ಇನ್ನೊಂದು ಅದೇ ಥರದ್ದು ಒಂದು 98,000 ಮಾಡ್ತಾ ಇದ್ದಾರೆ ಅನ್ನೋದು ಮಾಹಿತಿ ಬಂತು. ಆ ಎರಡನ್ನೂ ಇಟ್ಕೊಂಡು ಕಳೆದ ಬುಧವಾರದ ದಿವಸ ಒಂದು ವಾರದಿಂದ ನಾನು ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ, ನಗರಾಭಿವೃದ್ಧಿ ಇಲಾಖೆಯ ನಮ್ಮ ಪ್ರಧಾನ ಕಾರ್ಯದರ್ಶಿ ಮೇಡಮ್ಗೆ ಹೋಗಿ ಒಂದು ದೂರನ್ನು ಸಲ್ಲಿಸಿದೆ. ಈ ಥರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಈ ಥರದೊಂದು 81,000 ಚದರ ಅಡಿಯನ್ನು 50-50 ಅನುಪಾತದಲ್ಲಿ ಮಾಡಿದ್ದಾರೆ, ಇನ್ನೊಂದು 98,000 ಮಾಡ್ತಾ ಇದ್ದಾರೆ ಅಂತ ಗುಮಾನಿ ಇದೆ. ಎರಡನ್ನೂ ತಾವು ತಕ್ಷಣ ಮಧ್ಯಪ್ರವೇಶ ಮಾಡಿ ಇದನ್ನು ತಡಿಬೇಕು, ಮತ್ತು ಅಧಿಕಾರಿ ಯಾರೆಲ್ಲ ತಪ್ಪಿತಸ್ಥ ಅಧಿಕಾರಿ ಇದ್ದಾರೆ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಮನವಿಯನ್ನು ಮಾಡಿಬಿಟ್ಟು ಬಂದಿದ್ದೆ. ಮುಖ್ಯ ಕಾರ್ಯದರ್ಶಿಗಳು ಮತ್ತು ಪ್ರಧಾನ ಕಾರ್ಯದರ್ಶಿಯವರ ಹತ್ರ ಕೊಟ್ಟಂಥ ಸಂದರ್ಭದಲ್ಲಿ ನಾನು ಆದೇಶದ ಪ್ರತಿಯನ್ನು ತೋರಿಸಿದೆ. ಆ ಆದೇಶದ ಪ್ರತಿಯಲ್ಲಿ ಒಂದು ಪ್ರತಿಯಲ್ಲಿ 7ನೇ ತಾರೀಕು ಆದೇಶ ಮಾಡಿದ್ದೀನಿ ಅಂತ ಕೊಟ್ಟಿದ್ರೆ, ಅದರ ಒಳಗಡೆ ಮಾಡಿರುವ ಮನವಿ ಸ್ವೀಕಾರ ಮಾಡಿರೋದು 20ನೇ ತಾರೀಕು ಅನ್ನೋದನ್ನು ಅವರ ಆದೇಶದಲ್ಲೇ ತೋರಿಸ್ತಾರೆ. ಅವರು ಕೊಟ್ಟಿರುವ ಮನವಿ 20ನೇ ತಾರೀಕು ಆದರೆ ಅವರು ಆದೇಶ ಮಾಡಿರೋದು 7ನೇ ತಾರೀಕು ಅನ್ನೋದನ್ನು ಆ ಒಂದು ಆದೇಶದ ಪ್ರತಿಯಲ್ಲಿ ನನಗೆ ಸಿಕ್ಕಿದ್ದು. ಅಂದರೆ 20ನೇ ತಾರೀಕು ಕೊಡ್ತಾರೆ ಅಂತ 7ನೇ ತಾರೀಕೆ ಇವರು 81,000 ಚದರ ಅಡಿನ 50-50 ಅನುಪಾತದಲ್ಲಿ ಮಾಡಿರುವಂಥದ್ದು. ಈ ಹಿಂದೆ ನೆನ್ನೆ ಏನು ನಗರಾಭಿವೃದ್ಧಿ ಸಚಿವರು ಸುರೇಶ್ ಅವರು ನಮಗೇನು ಮೈಸೂರಿಗೆ ಬಂದು ನಾನೊಂದು ಆದೇಶ ಮಾಡಿದ್ದೆ, ನಾನೇ 50-50 ಅನುಪಾತದಲ್ಲಿ ಕೊಡಬಾರ್ದು ಅಂತ ಮಾಡಿದ್ದೆ ಅಂತ ಏನು ಹೇಳಿದ್ರು, ಅದರ ದಿನಾಂಕ ಬಂದು 27/10/2023. ಅಂದರೆ 27/10ಕ್ಕೆ ಆದೇಶ ಪ್ರತಿ ಬಂದಿದೆ. ಅದರ ಹಿಂದಿನ ದಿನಾಂಕವನ್ನು ನಮೂದಿಸಿ 7ನೇ ತಾರೀಕಿಗೆ ಆದೇಶ ಮಾಡ್ತಾರೆ. ಅದರ ಈ 20ನೇ ತಾರೀಕು ನಾವು ಮನವಿ ಪತ್ರ ತೊಗೊಂಡಿದ್ದೀನಿ ಅಂತ ತೋರಿಸಿದ್ದಾರೆ. ಅಂದರೆ ಎಲ್ಲ ಡಾಕ್ಯುಮೆಂಟು ಇದನ್ನು ವೆರಿಫೈ ಮಾಡಿದಾಗ ತಪ್ಪಿಸ್ಕೊಳ್ಳೋಕ್ಕೆ ಅಥವಾ ಭ್ರಷ್ಟಾಚಾರದ ಇನ್ನೊಂದು ಮುಖವಾಗಿ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ನಾನು ಪ್ರಧಾನ ಕಾರ್ಯದರ್ಶಿ ನಗರಾಭಿವೃದ್ಧಿ ಇಲಾಖೆ ಅವ್ರಿಗೆ ಮಾಡಿಬಿಟ್ಟು ಬಂದಿದ್ದೆ. ಅದಾದ ನಂತರ ಮರು ದಿವಸವೇ ಅವರು ಅಲ್ಲಿಂದ ಒಂದು ಟೀಮ್ ಆಫ್ ಎಕ್ಸ್ಪರ್ಟ್ಸನ್ನು, ಅವ್ರದ್ದು ಇನ್ವೆಸ್ಟಿಗೇಷನ್ ಟೀಮನ್ನು ಕಳಿಸಿ ಮೈಸೂರಿಂದ 140 ಫೈಲ್ಗಳನ್ನ ಹೊತ್ಕೊಂಡು ಹೋದರು ಬೆಂಗಳೂರಿಗೆ ಅನ್ನುವಂಥದ್ದು ಮಾಧ್ಯಮದ ಮುಖಾಂತರ ಎಲ್ಲ ತಿಳ್ಕೊಂಡಿದ್ವಿ. ಮರು ದಿವಸವೇ ನನಗೆ ಆ 98,000 ನಾನೇನು ಅನುಮಾನ ವ್ಯಕ್ತಪಡಿಸಿದ್ದೆ, ಆ ಕಾಪಿಯು ನನಗೆ ಲಭ್ಯ ಆಯಿತು. ಅದರಲ್ಲಿ ಅವರು ಒಂದು 69ನೇ ಇಸ್ವಿಯಲ್ಲಿ ಸ್ವಾಧೀನಪಡಿಸಿಕೊಂಡ ಜಮೀನಿಗೆ ಇವತ್ತಿನ ಅಭಿವೃದ್ಧಿಪಡಿಸಿದ ಬಡಾವಣೆಗಳಲ್ಲಿ 98,000 ಕೊಡಬೇಕು ಅಂತ ಆದೇಶ ಮಾಡ್ತಾರೆ. ಅದು ಎಲ್ಲಿಗೆ ಆ ಜಮೀನು ಹೋಗಿರೋದು ಅಂದರೆ ಗೋಕುಲಂ ಬಡಾವಣೆಯ ನಿರ್ಮಾಣಕ್ಕಾಗಿ ವಶಪಡಿಸಿಕೊಂಡಿರುವ ಜಾಗಕ್ಕೆ ಬದಲಿಯಾಗಿ ನಾವು ಈಗ ಅಭಿವೃದ್ಧಿಪಡಿಸಿದ ಬಡಾವಣೆಗಳಲ್ಲಿ 98,000 ಕೊಡಬೇಕು ಅಂತ ಆದೇಶ ಮಾಡಿರುವಂಥ ಪ್ರತಿ ಇದು. ಎರಡನ್ನೂ ಇಟ್ಕೊಂಡು ಮತ್ತೆ ಇದು ಮಾಧ್ಯಮದ ಸ್ನೇಹಿತರ ಹತ್ರ ಎಲ್ಲ ಹೋದ್ಮೇಲೆ ಸನ್ಮಾನ್ಯ ರಾಜ್ಯದ ನಮ್ಮ ನಗರಾಭಿವೃದ್ಧಿ ಸಚಿವರು ಒಂದು ಹೇಳಿಕೆಯನ್ನು ಮಾಡಿದ್ರು. ನಮ್ಮ ಮೈಸೂರಿನ ಶಾಸಕರು ಅವರೇ ಸದಸ್ಯರಿದ್ದಾರೆ ಮೂಡಾದಲ್ಲಿ, ಅವರೇ ಅದನ್ನು ಮಾಡಿರುವಂಥದ್ದು. ಇದಕ್ಕೆ ಚೇರ್ಮನ್ ಕಾರಣ, ಸದಸ್ಯರುಗಳ ಕಾರಣ, ನಾನು ಕಾರಣ ಅಲ್ಲ, ನನ್ನ ಹತ್ರ ದೂರೇ ಬಂದಿಲ್ಲ ಅನ್ನುವಂಥದ್ದನ್ನು ಹೇಳಿದ
ಮರು ದಿವಸವೇ ಹೆಲಿಕಾಪ್ಟ್ರಲ್ಲಿ ಮೈಸೂರಿಗೆ ಬಂದು ತನಿಖೆಗೆ ಬಂದಿರುವಂಥದ್ದು. ನಾನು ಮೈಸೂರಿನ ಮೂಡಾದ ಸದಸ್ಯ, ನಾನೊಬ್ಬ ಶಾಸಕ, ಆರೋಪ ಮಾಡಿದ್ದೀನಿ, ನಾನೊಬ್ಬ ದೂರುದಾರನಾಗಿದ್ದೀನಿ. ಆದರೆ ನನ್ನನ್ನು ಆ ಮೂಡ ಮೀಟಿಂಗಿಗೆ ಕರೆಯದೇನೆ, ಆಹ್ವಾನವೇ ಬಂದಿಲ್ಲ. ನನ್ನ ಸಂಜೆವರೆಗೆ ಅಟ್ಲೀಸ್ಟ್ ನನ್ನನ್ನು ಕೂರಿಸ್ಕೊಂಡು ಪತ್ರಿಕಾಗೋಷ್ಠಿ ಮಾಡ್ತಾರೆ, ಅಥವಾ ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ ಇದೆ ಕೊಡಿ, ಅದು ಎಲ್ಲವೂ ನಿಲ್ಲಿಸೋಣ, ನಾವು ನೀವು ಸೇರ್ಕೊಂಡು ಮೈಸೂರನ್ನು ಸರಿ ಮಾಡೋಣ ಅಂತ ಹೇಳ್ತಾರೆ ಅನ್ನೋ ನನ್ನ ನಿರೀಕ್ಷೆಯಲ್ಲಿ ನಾನು ಕಾಯ್ತಾ ಇದ್ದೆ. ಆದರೆ ಅದು ಯಾವುದನ್ನೂ ಮಾಡದೆ, ಏನನ್ನೂ ಮಾಡದೆ ಬಂದಿರುವ ಅವರ ಕೆಲಸ ಏನಿತ್ತು, ಡಾಕ್ಯುಮೆಂಟನ್ನು ತಗೊಂಡು ಹೋಗಿದ್ದಾರೆ ಅನ್ನುವಂಥ ಸುದ್ದಿ ಏನಿದೆ, ಅದಕ್ಕೆ ಪೂರಕವಾಗಿ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿದ್ದೀನಿ ಎನ್ನುವಂಥ ಸ್ಟೇಟ್ಮೆಂಟನ್ನು ಮಾಡಿರುವಂಥದ್ದು. ನಾವು ಕೊಟ್ಟಿರೋದು ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ಆದರೆ ಅವರನ್ನು ಅಮಾನತ್ ಮಾಡಬೇಕಾಗಿತ್ತು. ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲು ಮಾಡಿ ಮೈಸೂರು ಬಿಟ್ಟು ಹೊರಗಡೆ ಹೋಗಬಾರ್ದು ಅಂತೇಳಿ ತಾಕೀತು ಮಾಡಿ ಇವರನ್ನು ಕ್ರಿಮಿನಲ್ ಕೇಸನ್ನು ದಾಖಲು ಮಾಡಿದ್ದಿದ್ರೆ ಹೌದಪ್ಪ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಸ್ತಿಯನ್ನು ಉಳಿಸಕ್ಕೆ ಬಂದಿದ್ದಾರೆ ಅಂತ ಹೇಳಿ ಅನ್ಕೋಬೋದಾಗಿತ್ತು. ಈ ಥರ ಚಂದ್ರಗ್ ರಾಜೇಂದ್ರ ಅವರು ಈ ಥರದವರೆಲ್ಲ ಚೇರ್ಮನ್ ಆದಾಗ ಹೊಳಿದೇ ಇರುವಂಥ ಅಥವಾ ಈ ಥರ ಫೈಲನ್ನು ಕ್ರಿಯೇಟ್ ಮಾಡೋಕ್ಕಾಗದೇ ಇರುವಂಥ ರೀತಿಯಲ್ಲಿ ಅವ್ರು ನಡೆಸ್ತಾ ಇದ್ದರೆ, ನೀವು ಏಕಾಏಕಿ ಬಂದು 60 ವರ್ಷದ್ದು ಸರ್ಕಾರದ ಆದೇಶವನ್ನು ಉಲ್ಲಂಘನೆ ಮಾಡಿ ಮಾಡ್ತಾ ಇದ್ದೀರಲ್ಲ, ಇದರ ಹಿಂದೆ ಯಾರೆಲ್ಲ ಇದ್ದಾರೆ? ನೆನ್ನೆ ಅವರು ಉಲ್ಲೇಖ ಮಾಡ್ತಾ BJP ಚೇರ್ಮನ್ ಆಗಿದ್ರು ಅಂತ ಹೇಳಿದ್ದಾರೆ. ಎಲ್ಲ ಕಾಲದನ್ನು ತನಿಖೆ ಮಾಡಿಸಿ, ನಾವೇನು ಬೇಡ ಅಂತಿಲ್ಲ, ತನಿಖೆ ಆಗಬೇಕು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಸ್ತಿ ಮೈಸೂರು ನಗರಾಭಿವೃದ್ಧಿಗೆ ಉಳ್ಕೋಬೇಕು. 85,000 ಜನ ಸೈಟ್ ಇಲ್ಲದೆ ಇದ್ದಾರೆ ಇವತ್ತು. ಇದಿಷ್ಟನ್ನು ನಾವು ಲೆಕ್ಕ ಹಾಕಿದ್ರೆ ನನ್ನ ಹತ್ರ ಇರೋ ಡಾಕ್ಯುಮೆಂಟ್ ಪ್ರಕಾರನೇ 3 ಲಕ್ಷ ಚದರ ಅಡಿಯಷ್ಟು ದಾಖಲೆಗಳು ನನಗಿದೆ. ಇದನ್ನು ಬಡವರಿಗೆ 20-30 ಕೊಟ್ಟಿದ್ರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮೇಲೆ ಒಂದು ನಂಬಿಕೆ, ವಿಶ್ವಾಸ ಆದರೂ ಬರುತ್ತೆ. ನೀವೆಲ್ಲನೂ ತಗೊಂಡಿದ್ದೀನಿ ಅಂತ ನೆನ್ನೆ ಆದೇಶ ಮಾಡಿದ್ದೀರಿ, ಆದೇಶ ಎಲ್ಲ ಹೊರಡಿಸಿದ್ದೀರಿ. ಈಗಿನವರೆಗೆ ಆದೇಶದ ಪ್ರತಿಯ ಏನದು ಎಲ್ಲವನ್ನು ವಿಡ್ರಾ ಮಾಡಿದ್ದೀನಿ, ಇದೆ ಎಷ್ಟು ಎಕರೆ, ಎಷ್ಟು ಜಮೀನು, ಯಾವಾಗಿನಿಂದ ನೀವು 50-50 ಅನುಪಾತವನ್ನು ರದ್ದು ಮಾಡಲಿಕ್ಕೆ ನಿನ್ನೆ ನೀವು ಒಪ್ಪಿಗೆ ಕೊಟ್ಟಿದ್ದೀರಿ. ಏನು ಅನ್ನೋದು ಕ್ಲಾರಿಟಿ ಸನ್ಮಾನ್ಯ ಸಚಿವರು ನೀಡಬೇಕು ಅನ್ನುವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತೀನಿ. ಯಾವ್ಯಾವ ಕಾಲದಲ್ಲಿ ಆಗಿದೆಯೋ ಎಲ್ಲವೂ ತೆಗೀರಿ. ನೀವು ನಿವೃತ್ತ ನ್ಯಾಯಾಧೀಶರೋ ಹಾಲಿ ನ್ಯಾಯಾಧೀಶರೋ ಯಾರ ಜೊತೆಯಲ್ಲಾದರೂ ನೀವು ಯಾರ ಇದರಲ್ಲಾದರೂ ನಾವು ಮಾಡೋಣ ಅಂತ ಹೇಳ್ತಾ, ಮಹಾರಾಜರ ಕಾಲದ್ದು ಮಹಾರಾಜರ ಅಧ್ಯಕ್ಷರಾದಂಥ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹೆಸರನ್ನು ಮತ್ತು ಮೈಸೂರಿಗೆ ಅದರದ್ದೇ ಆದಂಥದ್ದಿದೆ. 3 ದಿವಸದಿಂದ ನನಗೆ ಬರ್ತಾ ಇರೋ ಡಾಕ್ಯುಮೆಂಟ್ಗಳ ಪ್ರಕಾರ ಸೆಟ್ಲ್ಮೆಂಟ್ ಡೀಡ್ ಅಂತಲೇ ಇದೆಯಂತ. ಸೆಟ್ಲ್ಮೆಂಟ್ ಡೀಡ್ ಅಂತಲೇ ಒಂದು ಮಾಡಿಕೊಡ್ತಾರೆ. ಅದಕ್ಕೆ ಸೆಟ್ಲ್ಮೆಂಟ್ ಡೀಡ್ ಅನ್ನೋದು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ರಿಜಿಸ್ಟರ್ ಆಗುತ್ತೆ. ಅಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಇಡೀ ರಾಜ್ಯಕ್ಕೆ ಮಾದರಿ ಆಗುವಂಥ ರೀತಿಯಲ್ಲಿ ಮೋಸ ಮತ್ತು ಭ್ರಷ್ಟಾಚಾರದ ವಾಸನೆ ಕಾಡ್ತಾ ಇದೆ, ನೋಡ್ತಾ ಇದ್ದೀವಿ. ಎಲ್ಲವನ್ನೂ ತಡೆಗಟ್ಟಬೇಕು ಅಂದರೆ ತಕ್ಷಣವೇ ಅಧಿಕಾರಿನ ಅಮಾನತ್ ಮಾಡಬೇಕು, ಕ್ರಿಮಿನಲ್ ಕೇಸನ್ನು ದಾಖಲಿಸಬೇಕು. ಇದಕ್ಕೆ ಸಂಬಂಧಿಸಿದಂತೆ ಎಲ್ಲ ಕಡತಗಳನ್ನು ಮೈಸೂರಲ್ಲಿ ಈಗಾಗಲೇ ಹೊತ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾಕೆ ಹೊತ್ಕೊಂಡು ಬೆಂಗಳೂರಿಗೆ ಹೋಗಿದ್ದೀರಿ ಅನ್ನೋದು ಒಂದು ಸಂಶಯಾಸ್ಪದ ಪ್ರಶ್ನೆ ಇದೆ. ಹಿರಿಯ ಅಧಿಕಾರಿಗಳು ಮಾಡೋಕ್ಕೆ ಆಗದೆ ಇರುವಂಥ ರೀತಿಯಲ್ಲಿ ಒತ್ತಡನೂ ನಿರ್ಮಾಣ ಮಾಡ್ಬೋದು. ಆ ಹಿನ್ನೆಲೆಯಲ್ಲಿ ಒಬ್ಬ ನಿವೃತ್ತ ನ್ಯಾಯಾಧೀಶರು SITನೋ ಯಾರ ಮುಖಾಂತರ ಅವರು ಮಾಡಿ ಮೈಸೂರಿನ ನಾಗರಿಕರಿಗೆ, ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಒಬ್ಬ ಅಧ್ಯಕ್ಷರು ಅಸಹಾಯಕತೆಯನ್ನು ನನ್ನ ವ್ಯಕ್ತಪಡಿಸಿರೋದನ್ನು ನಾವು ನೋಡಿದ್ದೀವಿ. ನನ್ನ ಮಾತನ್ನು ಮೀರಿ ಆಯುಕ್ತರು ಮಾಡಿದ್ದಾರೆ ಅನ್ನೋದನ್ನು ನೋಡಿದ್ದೀವಿ. ಈ ಸಂದರ್ಭದಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಸ್ತಿಯನ್ನು ಉಳಿಸ್ಬೇಕು ಅಂತ ತಮ್ಮ ಮುಖಾಂತರ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಅನೇಕ ಸಂದರ್ಭದಲ್ಲಿ ಅನೇಕ ಡಾಕ್ಯುಮೆಂಟ್ಗಳು ಬರ್ತಾ ಇದೆ. ಎಲ್ಲವನ್ನು ನಾನು ನನಗೆ ಬರ್ತಾ ಇರುವಂಥ ಎಲ್ಲ ದಾಖಲಾತಿಗಳನ್ನು ನಾನು ನೀಡಕ್ಕೆ ಸಿದ್ಧ ಇದ್ದೀನಿ. ಪರಾಮರ್ಶೆ ಮಾಡಿ ನಾನೇನಾದರೂ ಇಲ್ಲಿ ಹೇಳಿರುವ ಅಂಶ ಸುಳ್ಳಾಗಿದ್ದರೆ ಓಪನ್ ಆಗಿ ಸುಳ್ಳವ್ರೆ ಅವ್ರು ಹೇಳಿರೋದು ಅಂತ ಹೇಳಿ, ಸತ್ಯ ಅಂತ ಆಗಿರುವ ಕಾರಣಕ್ಕೆ ನನ್ನೇ ಬಂದು ನೀವು ವರ್ಗಾವಣೆ ಮಾಡಿದ್ದೀರಿ, ವರ್ಗಾವಣೆ ಸರಿಯಲ್ಲ, ಸಾಧು ಅಲ್ಲ, ಅವರನ್ನು ಅಮಾನತ್ ಮಾಡಬೇಕು ಅಂತ ತಮ್ಮ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀನಿ.
ಅದನ್ನೇ ಹೇಳಿದೆ, ಮೈಸೂರಲ್ಲೇ ಕೂತ್ಕೊಂಡು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲೇ ಒಂದು ಜಾಗ ಕೊಟ್ಟು ಎಲ್ಲ ಕಡತಗಳನ್ನ ಇಲ್ಲೇ ನೋಡ್ಬೋದಾಗಿತ್ತಲ್ಲ, ಬೆಂಗಳೂರಿಗೆ ಯಾಕೆ ಹೊತ್ಕೊಂಡು ಹೋದ್ರು? ಆಯಿತು, 1 ತಿಂಗಳು ಬೇಕಾ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅನ್ಯಾಯ ನೋಡೋಕ್ಕೆ? ಡಾಕ್ಯುಮೆಂಟನ್ನು ಇಮ್ಮಿಡಿಯೇಟ್ ತರಿಸಿ ಹಗಲು ರಾತ್ರಿ ಕೂತ್ಕೊಂಡು ಮೈಸೂರಲ್ಲೇ ಮಾಡಿದ್ದಿದ್ರೆ ಹೆಚ್ಚು ನ್ಯಾಯ ಸಿಗ್ತಾ ಇತ್ತು ಮೈಸೂರು ನಗರದ ಜನತೆಗೆ ಅನ್ನೋದು, ಅದನ್ನು ನಾನು ಒತ್ತಾಯ ಮಾಡ್ತಿದ್ದೀನಿ. ಯಾಕೆ ಮಾಡಿದ್ದೀರಿ? ಯಾಕೆ ನಿವೃತ್ತ ನ್ಯಾಯಾಧೀಶರನ್ನು ನೀವು ನೇಮಕ ಮಾಡ್ತಿಲ್ಲ? ಎಸ್ ಐ ಟಿ ಕೊಡಿ, ಹಂಗಾರೆ ನಿಮ್ದೇ ತಾನೇ ಎಸ್ ಐ ಟಿ, ಎಲ್ಲ ಕೇಸನ್ನು ಕೊಟ್ಟಿದ್ದಾರಲ್ಲ, ಇದನ್ನು ಕೊಡಲಿ ಎಸ್ ಐ ಟಿಗೆ. ಅಲ್ಲ, ಅದು ಅಕ್ರಮದ ವಾಸನೆ ಅನ್ನೋದು ಬರ್ತಾ ಇದೆ. ಆದರೆ ಸಿ ಎಂ ಅವರು ಅವರ ಅಫಿಡವಿಟ್ನಲ್ಲಿ ಆ ಎಲ್ಲ ಸೈಟ್ಗಳನ್ನು ತೋರಿಸಿದ್ದಾರೆ ಅನ್ನೋದಿದೆ. ಹಾಗಾಗಿ ಯಾವ್ಯಾವುದು ಅನುಮಾನ ಇದೆ, ನೀವು ಒಂದು ಸಲ 2000ನೇ ಇಸ್ವಿಯಿಂದ ಈಚೆಗೆ ಎಲ್ಲವನ್ನು ತನಿಖೆಗೆ ಮಾಡಿದ್ರೆ ಎಲ್ಲವೂ ಬರುತ್ತೆ. ಯಾರ್ಯಾರು ತೊಗೊಂಡಿದ್ದಾರೆ, ಯಾರ್ಯಾರು ಅಗ್ರಿಕಲ್ಚರ್ ಲ್ಯಾಂಡ್ ಕೊಟ್ಟಿದ್ದೀವಿ ಅಂತ ಹೇಳಿ ಬೇರೆ ಬೇರೆ ಸೈಟ್ಗಳನ್ನ ತೆಗೆದುಕೊಂಡಿರೋವಂಥದ್ದು. ನಾನು ಆಲ್ಟರ್ನೇಟ್ ಸೈಟ್ಗಳನ್ನು ಮೈಸೂರು ನಗರದ ಪ್ರಾಧಿಕಾರ ಎಷ್ಟು ಕೊಟ್ಟಿದೆ ಅಂತ ಕೇಳಿದ್ರೆ ಹೌಸಲ್ಲಿ ಉತ್ತರ ಕೊಟ್ಟಿದ್ದಾರೆ. 190 ಸೈಟ್ಗಳನ್ನು ನಾವು ಆಲ್ಟರ್ನೇಟ್ ಸೈಟ್ ಕೊಟ್ಟಿದ್ದೀವಿ ಅಂತೇಳಿ. ಯಾರಿಗೋ ಕೆಸರಲ್ಲಿ ಅಲಾಟ್ ಆಗಿದ್ದರೆ ಅವ್ರಿಗೆ ವಿಜಯನಗರದಲ್ಲಿ ಕೊಟ್ಟಿರುವಂಥ ಉದಾಹರಣೆಗಳಿದೆ. ಅದು ಆ ಥರದ್ದು ನಡೆದೋಗಿದೆ ಮೈಸೂರಲ್ಲಿ. ಆಗಿರಬಹುದೇನೋ ಅಂತ ಹೇಳ್ತಿದ್ದಾರೆ. ನಾನು ಅದರದ್ದು ನನ್ನ ಹತ್ರ ದಾಖಲೆ ಇನ್ನೂ ನನಗೆ ಬಂದಿಲ್ಲ. ಆ ಥರದ್ದು ಕೇಳಿ ಬರ್ತಾ ಇದೆ. ರಾಜ್ಯದ ಅಧ್ಯಕ್ಷರು ಮತ್ತು ನಾಳೆ ವಿರೋಧ ಪಕ್ಷದ ನಾಯಕರನ್ನು ನಾಳೆ ಬೆಂಗಳೂರಲ್ಲಿ ಭೇಟಿ ಮಾಡಿ ಎಲ್ಲ ವಿವರವನ್ನು ಅವರಿಗೆ ಒದಗಿಸಿ ಸದನದ ಒಳಗೆ ಮತ್ತು ಸದನದ ಹೊರಗೆ ಇದರ ಹೋರಾಟವನ್ನು ತೆಗೆದುಕೋಬೇಕು. ಮೈಸೂರಿನಲ್ಲಿ ಇದು ಹೋರಾಟವನ್ನು ಕಾವನ್ನು ಹೆಚ್ಚಿಸಬೇಕು. 187 ಕೋಟಿಯಲ್ಲಿ ಒಬ್ಬರು ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ. 2,500 ಕೋಟಿಯಷ್ಟು ಹಗರಣ ನಡೆದಿದೆ ಅಂತೇಳಿ ಎಲ್ಲ ಕಡೆ ಬರ್ತಾ ಇರುವ ಈ ಕಾರಣಕ್ಕೆ ಸ್ವಯಂ ನಿಂತ್ಕೊಂಡು ತನಿಖೆ ಮಾಡಿಸಿ ತಪ್ಪಿತಸ್ಥರೇ ಯಾರ್ಯಾರಿದ್ದಾರೆ ಅನ್ನೋದನ್ನು ಶಿಕ್ಷೆ ಕೊಡಬೇಕು ಅನ್ನೋದು ಆಗ್ರಹ ಮತ್ತೊಮ್ಮೆ ಮಾಡ್ತಾ ಇದ್ದೀವಿ. ಇಲ್ಲ, ಯಾರು ಕೊಟ್ಟಿಲ್ಲ. ನಾನು ಕರೆದೇ ಇಲ್ಲ ಸರ್ ಮೀಟಿಂಗ್ಗೆ. ನಾನೊಬ್ಬ ಸದಸ್ಯ, ಆಮೇಲೆ ನಾನೊಬ್ಬ ದೂರುದಾರ. ನನ್ನನ್ನು ಕರಿಬೇಕಲ್ಲ. ನಿಮ್ಮ ಹತ್ರ ಏನಿದೆ, ಬಾಯಲ್ಲಿ ಹೇಳಿದ್ದೀರ, ದಾಖಲೆಗಳು ತೊಗೊಂಬನ್ನಿ, ಪ್ರೊಡ್ಯೂಸ್ ಮಾಡಿ ಅಂತ ಕೇಳಬೇಕಾಗಿತ್ತಲ್ಲ. ನನ್ನ ಹತ್ರ ಇದ್ದ ದಾಖಲೆಗಳನ್ನ ಅವ್ರು ನೋಡಿದರೆ ತಕ್ಷಣಕ್ಕೆ ಸಸ್ಪೆಂಡ್ ಮಾಡ್ಬೋದಾಗಿತ್ತು, ಕ್ರಿಮಿನಲ್ ಕೇಸ್ ದಾಖಲಿಸ್ಬೋದಾಗಿತ್ತು. ನೆನ್ನೆ ಮಾಧ್ಯಮದವರು ನೀವು ಯಾವ ಕೇಸನ್ನು ಹಿಂಪಡ್ಕೊಂಡಿದ್ದೀರಾ ಅಂಥೇಳಿ ಸರ್ವೆ ನಂಬರ್ನ ಕೇಳಿದ್ರೆ ಅವರು ನೆನ್ನೆ ಸರ್ವೆ ನಂಬರೇ ಗೊತ್ತಿಲ್ಲ ಅವರಿಗೆ. 86 ಅಂತ ಕೇಳಿದ್ರೆ ಸರ್ವೆ ನಂಬರೇ ಗೊತ್ತಿಲ್ಲ ಅವರಿಗೆ. ಯಾವ 86 ಅಂತ ಕೇಳ್ತಾ ಇದ್ದಾರೆ ಸಚಿವರು. ನಾನು ಕೊಡ್ತಿದ್ನಲ್ಲ, ತನಿಖೆ ಅಲ್ಲೇ ಮಾಡು. ಎಲ್ಲ ಡಾಕ್ಯುಮೆಂಟು ಈ ಪತ್ರದೊಳಗಿತ್ತು. ನಗರಾಭಿವೃದ್ಧಿ ಪ್ರಧಾನ ಕಾರ್ಯದರ್ಶಿ ಕೊಟ್ಟಿದ್ರಲ್ಲಿ ಎಲ್ಲವನ್ನೂ ಅಡಕ ಮಾಡಿದ್ದೆ ನಾನು. ಅವ್ರು ಹುಡುಕೋದೇ ಬೇಕಾಗಿರಲಿಲ್ಲ. ಅಂದ್ರೆ ನನ್ನನ್ನು ಕರೆದ್ರೆ ಸಸ್ಪೆಂಡ್ ಮಾಡಬೇಕಾಗತ್ತೆ, ಕರೆದರೆ ಕ್ರಿಮಿನಲ್ ಕೇಸ್ ಮಾಡಬೇಕಾಗತ್ತೆ. ಇವನ ಹತ್ರ ಎಲ್ಲ ದಾಖಲೆಗಳು ಇದೆ ಅಂತ ಸಚಿವರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಅವರು ವಿಶ್ವನಾಥ್ ವಿರುದ್ಧ ಮಾತಾಡ್ಬಿಟ್ಟು ಹೋದ್ರು. ಅದಕ್ಕೆ ಅವರು ಶ್ರೀವತ್ಸನ್ ವಿರುದ್ಧ ಮಾತಾಡಲಿಲ್ಲ. ಯಾಕಂದರೆ ನನ್ನ ಹತ್ರ ದಾಖಲೆ ಇದೆ, ನಾನು ಕೊಡ್ತಿದ್ದೇನೆ. ಸಸ್ಪೆಂಡ್ ಮಾಡ್ಬೋದಾಗಿತ್ತು.